ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದಂತೆ ಮುಂದೆ ಬರಲಿರುವಂತಹ ವಾರ್ಷಿಕ ಪರೀಕ್ಷೆಗೆ ಯಾವುದೆಲ್ಲ ಗುಣವಾಚಕಗಳು ಬರುತ್ತವೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಗುಣವಾಚಕ ಅಂದರೆ ಏನು? ಗುಣವನ್ನು ತಿಳಿಸುವಂಥದ್ದು. ಯಾವುದೇ ವಸ್ತುವಿನ ಗುಣ, ರೀತಿ, ಸ್ವಭಾವದ ವಿಶೇಷಣಗಳಿಗೆ ಅಂದರೆ ಯಾವ ಸ್ವಭಾವವನ್ನು ಹೇಳ್ತದೆ ಅನ್ನುವಂಥದ್ದು, ಅದು ವಿಶೇಷವಾಗಿ ಯಾವುದನ್ನು ಹೇಳ್ತದೆ ಅನ್ನುವಂಥದ್ದು, ಇದಕ್ಕೆ ನಾವು ಗುಣವಾಚಕ ಅಂತ ಹೇಳ್ತೇವೆ. ಉದಾಹರಣೆಗೆ ಒಂದು ದೊಡ್ಡ ಮರ ಅಂತ ಇದೆ, ಅದರಲ್ಲಿ ಅದರ ಗುಣ ಯಾವುದು? ಆ ಮರದ ಗುಣ ದೊಡ್ಡ. ಸಣ್ಣ ಮರ ಅಂತ ಇರ್ಬೋದು, ಅದರ ಗುಣ ಸಣ್ಣ. ಅಥವಾ ಶಶಿವದನೆ ಅಂತ ಇರ್ಬೋದು, ಅದರ ಗುಣ ಯಾವುದು? ಶಶಿ ಅಂದರೆ ಚಂದ್ರ, ವದನ ಒಂದು ಕಾಮನ್ ವರ್ಡ್, ಒಂದು ಸಾಮಾನ್ಯವಾಗಿ ಇರುವಂಥದ್ದು ಮುಖ. ಆದರೆ ಚಂದ್ರನ ಹಾಗೆ ಇರುವಂತಹ, ಚಂದ್ರನಂತೆ ವಿಶೇಷಣವನ್ನು ಹೊಂದಿರುವಂಥದ್ದು, ಒಂದು ವಿಶೇಷವಾಗಿ ಹೇಳುವಂಥದ್ದು. ಕರಿದು ಮರ ಇರ್ಬೋದು, ಅಥವಾ ಕರಿದು ದಾರ ಇರ್ಬೋದು. ಇದರಲ್ಲಿ ಕರಿದು ಅನ್ನುವಂಥದ್ದು. ಕಪ್ಪು ಬೆಕ್ಕು ಅಂತ ಇರ್ಬೋದು. ಬೆಕ್ಕು ಅನ್ನುವಂಥದ್ದು ಸಾಮಾನ್ಯವಾಗಿ ಇರ್ತದೆ, ಆದರೆ ಅದರ ವಿಶೇಷಣ ಯಾವುದು? ಕಪ್ಪು ಅನ್ನುವಂಥದ್ದು. ಹೀಗೆ ನಾವು ಪಾಠಕ್ಕೆ ಯಾವುದೆಲ್ಲ ಬರ್ತದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಪ್ರತಿಯೊಂದನ್ನು ಕೂಡ ಆಲಿಸ್ತಾ ಹೋಗಿ ಯಾವುದು ಬರುತ್ತದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಗುಣವಾಚಕ ಪದಗಳು: ಸುಂದರ ನಾಡು ಸುಂದರ, ಒಳ್ಳೆಯ ಹುಡುಗಿ ಒಳ್ಳೆಯ, ಹಸಿರು ಬಟ್ಟೆ ಹಸಿರು, ದೊಡ್ಡ ಹುಡುಗ ದೊಡ್ಡ, ಗೂಗೆ ಮರಿ ಗೂಗೆ, ಹೆಮ್ಮರ ಹಿರಿದು, ಕಡು ಪಾಪ ಕಡು, ಘೋರ ಪಾಪಿ ಘೋರ, ದುರ್ಜನ ದುರ್ಗಂಧ ದುರ್, ಕಿರುಹಾದಿ ಕಿರು, ಹಸಿರು ಕಂಬಳಿ ಹಸಿರು, ಸಣ್ಣ ಕರುಳು ಸಣ್ಣ, ಹಾಡು ಹಕ್ಕಿ ಹಾಡು, ಶುದ್ಧ ನೀರು ಶುದ್ಧ, ವಕ್ತೃ ಪದ್ಮ ವಕ್ತೃ, ಪೊಲ್ಲ ವಾರ್ತೆ ಪೊಲ್ಲ, ಮಂಗಳಲಿಂಗ ಮಂಗಳ, ಲಘುವರ್ತನ ಲಘು, ಘೋರ ಪಾತಕಿ ಘೋರ, ಘೋರತರ ವಿಷ ಘೋರ, ಕುಜನರು ಕೆಟ್ಟ, ಅಪ್ರತಿಮಲ್ಲ ಅಪ್ರತಿಮ, ನಸು ಮಿಸುಕು ನಸು, ಮರಿಗೂಗೆ ಮರಿ, ಬಂಗಾರದ ಬಳೆ ಬಂಗಾರ, ಸುಣ್ಣದ ಹರಳು ಸುಣ್ಣ, ಹುಸಿನಿದ್ದೆ ಹುಸಿ, ತುಂಬಿ ಬಾಳು ತುಂಬಿ, ಅವಸರದ ಹೆಜ್ಜೆ ಅವಸರ, ಮಣ ಆಯಾಸ ಮಣ, ಮಂಕಾದ ಮಡದಿ ಮಂಕು, ಸ್ವಚ್ಛ ಸಮುದ್ರ ಸ್ವಚ್ಛ, ಬೆಳಕಿನ ಬಿತ್ತ ಬೆಳಕಿನ, ಮರಿ ಮೀನು ಮರಿ, ಉಗ್ರ ಕೋಪ ಉಗ್ರ, ಗಟ್ಟಿ ಪಾದ ಗಟ್ಟಿ, ನಳಿನಾನನೆ ನಳಿನ, ದೊಡ್ಡ ಮರ ದೊಡ್ಡ, ಎಳೆ ಬಿಸಿಲು ಎಳೆ, ದೊಡ್ಡ ಕಲ್ಲು ದೊಡ್ಡ, ಬೆಳ್ಳಿ ಲೋಟ ಬೆಳ್ಳಿ, ಎಳೆ ಮೂಗು ಎಳೆ, ಕಲಿ ಭೀಮ ಕಲಿ, ಹಿತವಚನ ಹಿತ, ರಸಬಳ್ಳಿ ರಸ, ಕೊರೆವ ಕೂಳು ಕೊರೆ, ಹಾಸುಗಂಬಿ ಹಾಸು, ಬಲಿಷ್ಠ ಕೈಗಳು ಬಲಿಷ್ಠ, ಮಿಂಚಿನಂಥ ವ್ಯಕ್ತಿ ಮಿಂಚಿನಂಥ, ಹಡೆದವ್ವ ಹಡೆ, ದಯಾಮೃತ್ಯು ದಯಾ, ಕಣ್ಬೆಳಕು ಕಣ್ಣು, ಉರಿವ ಬತ್ತಿ ಉರಿವ, ಎಡಗಣ್ಣು ಎಡ, ಹಿತವಚನ ಹಿತ, ಮುಗ್ಧ ಜೀವಿ ಮುಗ್ಧ, ದೂರದೃಷ್ಟಿ ದೂರ, ಒಳನೋಟ ಒಳ, ಕೆಳ ಹೊಟ್ಟೆ ಕೆಳ, ಸಣ್ಣ ಮಕ್ಕಳು ಸಣ್ಣ, ಮಲತಾಯಿ ಮಲ, ದುರ್ದೈವ ದುರ್, ಉಜ್ವಲ ಭವಿಷ್ಯ ಉಜ್ವಲ, ಅಪಸ್ವರ ಅಪ. ವಿದ್ಯಾರ್ಥಿಗಳೇ, ಇವಿಷ್ಟನ್ನು ನೀವು ಆಲಿಸ್ತಾ ಹೋಗಿ. ಇವಿಷ್ಟರಲ್ಲಿ ನೀವು ಗುಣವಾಚಕಕ್ಕೆ ನೀವು ತಯಾರಿಯನ್ನು ನಡೆಸಿಕೊಂಡರೆ 2 ಅಂಕಗಳು ನಿಮಗೆ ಗ್ಯಾರಂಟಿಯಾಗಿ ಸಿಗುತ್ತವೆ. ಹಾಗೆ ವಿದ್ಯಾರ್ಥಿಗಳೇ, ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆ ನಾನು ನಿಮ್ಮ ಪರೀಕ್ಷೆಗೆ ಸಂಬಂಧಿಸಿದಂತೆ, ಪಾಠಗಳಿಗೆ ಸಂಬಂಧಿಸಿದಂತೆ, ಪ್ರಶ್ನೆ ಪತ್ರಿಕೆಗಳಿಗೆ ಮತ್ತು ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವಾರು ವಿಡಿಯೋಗಳನ್ನು ಹಾಕಿರ್ತೇನೆ. ಅಲ್ಲಿಗೂ ಕೂಡ ಭೇಟಿಯನ್ನು ನೀಡಿ. ಹಾಗೆ ಮುಂದೆ ಬರುವಂತಹ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ.